ಇವ್ರನ್ನ ಏನು ಬೆಲೆ ಕಟ್ಟಿದ್ದೀರಾ? ನಿಮ್ಮವ? ಹೌದಾ, ನಿಮ್ಮವ? ಸಾರಿ ಸರ್. ಏನು ಸರ್, ಏನು ಬೆಲೆ ಕಟ್ಟಿದ್ದೀರಾ? 1,35,000. ಅಲ್ಲೂ ಅಲ್ಲಾಗಿಲ್ಲ. ಓ, ಬರಬೇಕಾ? ನೋಡ್ರಿ ನಿಮ್ಮವ? ನೋಡ್ರಿ ನಿಮ್ಮವ? ಯಾರು ಕೊಟ್ಟಂಗಿರಿ? ಬೆಲೆ ಬೆಲೆ 95. ಎತ್ಗಳು ಬೆಲೆ ಏನು ಬೆಲೆ ಕಟ್ಟಿದ್ದೀರಾ? 68 ಹೋರಿಗಳು. ಇನ್ನೂ ಹಲ್ಲು ಬಂದಿಲ್ಲ ಅಲ್ವಾ? ಚೆನ್ನಾಗಿದ್ದಾವೆ. ಮುಂದಕ್ಕೆ 2,000 ಮುಂದಕ್ಕೆ ಹೇಳಿ ಕೊನೆಗೆ ನನಗೆ 2,000. ನೋಡ್ರ ಏನು ಬೆಲೆ ಕಟ್ಟಿದ್ದೀರಾ? 75,000. ಹೋರಿಕಳನ? ಚೆನ್ನಾಗಿದೆ. ಇನ್ನು ಅಲ್ಲಿ ಬಂದಿಲ್ಲ ಅಂತ ಕಾಣುತ್ತಲ್ಲ? ಅಲ್ಲಾಗಿಲ್ಲ. ಚೆನ್ನಾಗಿದ್ದಾರೆ. ಇಷ್ಟೊತ್ತಿಗೆ ವ್ಯಾಪಾರ ಆಗಬೇಕಾಗ್ತಿದ್ದು. ಏನು ಸಂತೆ ಸ್ವಲ್ಪ ಕಡಿಮೆ ಇರಂಗಿದಲ್ವಾ? ಕಮ್ಮಿನೇ ಅಲ್ವಾ? ಏನು ಬೆಲೆ ಕಟ್ಟಿದ್ದೀರಾ? ಬೆಲೆ ರೇಟು 32. ಹೋರಿನಾ? ಎಲ್ಲಿ ಕಟ್ಟಿದ್ರಾ? ಕಟ್ಟಿ ಬರೋದಲ್ವಾ? ನಿಮ್ಮವ?
ಏನು ಬೆಲೆ ಕಟ್ಟಿದ್ದೀರಾ? 80. ಹಾಂ 80. 80 ಹೋರಿಕರೆಗಳು. ಚೆನ್ನಾಗಿದೆ. ಏನು ಸಂತೆ ಸುಮಾರು ಹೆಂಗಿದೆ ಇವತ್ತು ಅಲ್ವಾ? ಇವತ್ತೇನಿಲ್ಲ ಮುಂಕಾಯ್ತು ಅಲ್ವಾ? ವಾರ ಚೆನ್ನಾಗಿತ್ತು, ಈ ವಾರ ಎಲ್ಲ ಮುಂಕಾಯ್ತು ಅಲ್ವಾ? ಕೆಲಸ ಎಲ್ಲ ಮುಗಿದ ರೈತರು. ಹಾಂ 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 ಯೂಟ್ಯೂಬ್ ಇಂಡಿಯನ್ ಹಳ್ಳಿಕಾರ್. ಚಾಲೆಂಜಿಂದ ನಿಮಗೆ ನೋಡ್ಬೇಕು, ಜನ ನೋಡ್ಬೇಕು. ಚಾನೆಲ್ ನೋಡ್ಬೇಕಂದ್ರೆ ಬರೀ ರೈತರೇ ನೋಡೋದಿವ. ಅದೇ ಹೇಳಿದ್ದು ಇನ್ನು ವ್ಯಾಪಾರಸ್ಥರು ನೋಡ್ತಾರೆ. ತಗೊಳ್ಳೋರು ಕೊಡೋರು. ನಾವು ಮಾಡ್ಬೇಕಲ್ವಾ, ಮಾಡ್ಲಿಲ್ಲ ಅಂತ ಸುಮಾರು ಜನ ಕೇಳ್ತಾರೆ, ಏನ್ ಸರ್ ಬಂದಿಲ್ಲ ಗಣಸಿಗೆ ಅಂತಾರೆ. ಆರಾಮ ಚೆನ್ನಾಗಿದ್ದೀರಾ? ನೋಡ್ರ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಕೊಡ್ರಿ. ಅಂತ ಏನ್ ಬೆಲೆ ಕಟ್ಟಿದ್ದೀರಾ? 1,20,000. ಅಲ್ಲೋ 4 ಚೆನ್ನಾಗಿದ್ದಾರೆ. ಪ್ರಕಾಶ್ ಅಣ್ಣ ಅಂತವ ಇರ್ಲಿ ಮಾರಾಟದ್ರೆ ಸಾಕು ನಮಗೆ ಅಲ್ವಾ? ಏನ್ ಸಂತೆ ಸುಮಾರು ಇದೆಯಾ ಬಲ್ವ ಇವತ್ತು? ಸಂತೆ ಅಲ್ವಾ? ಎಲ್ಲ ಇನ್ನೆಲ್ಲ ರೈತರು. ಅರವತ್ತಾರವರೆಗೆ ಅದಾಗೈತೆ. ನಿಧಾನ ಆ ಕಡೆ ಮತ್ತೆ ಗೌಡ್ರೆ ಏನ್ ಬೆಲೆ ಕಟ್ಟಿದ್ದೀರಾ? 1,15,000. 1,15,000. ಅಲ್ಲಿ ಬಿಡು, ಅಲ್ಲ 2. ಇಲ್ಲ ಅಣ್ಣ. ಗೌಡ್ರೆ ಏನ್ ಬೆಲೆ ಕಟ್ಟಿದ್ದೀರಾ? 90. 80. ಹಾಂ ಸರಿ. ಹೋರಿಕರೆಗಳು ಅಲ್ಲೋ 2. ನೋಡ್ರ ಚೆನ್ನಾಗಿದ್ದೀರಾ? ಹೌದಾ? ಆಮೇಲೆ ಏನ್ ಬೆಲೆ ಕಟ್ಟಿದ್ದೀರಾ? 1,80,000. ಅಲ್ಲೂ 2. ಅವು ನಿಮ್ಮವನ? ಇವು ರೇಟು? ಅವು 1,500 ಹೇಳ್ತಾ ಇದ್ವಿ. 1,500.
ಅಲ್ಲೂ ಅಲ್ಲೂ ಎರಡು ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ಇವತ್ತು ಗುರುವಾರ, ನಾನು ಗಣಸಿಗೆ ಬಂದಿದ್ದೀನಿ. ಪ್ರತಿ ಗುರುವಾರ ಗಣಸಿ ಹ್ಯಾಂಡ್ ಪೋಸ್ಟ್ APMC ಯಾರ್ಡಲ್ಲಿ ದನಗಳ ಸಂತೆ ನಡೆಯುತ್ತೆ. ಬೆಳಗಿನ ಜಾವ ಆರಂಭ ಆಗುತ್ತೆ, ಮಧ್ಯಾಹ್ನ ಕೂಡ ಇರುತ್ತೆ. ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಗಣಸಿ ಸಂತೆ ವಾರಕ್ಕೊಂದ್ಸಲಿ ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ನಾನು ಬೆಳಗ್ಗೆನೆ ಬಂದೆ. ದನಗಳ ಸಂತೆಯ ದೃಶ್ಯಗಳು ಅಲ್ಲ. ಆಯ್ತಾಯ್ತು. ಆರಾಮ, ಚೆನ್ನಾಗಿದ್ದೀರಾ? ಗಣಸಿ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಮುಂದೆ. ಇತಿಹಾಸ ಪ್ರಸಿದ್ಧ ಐತಿಹಾಸಿಕವಾದ ಗಂಡು ಸಂತೆ, ಗಣಸಿ ಸಂತೆ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿ ಜಾಸ್ತಿ ಹಳ್ಳಿಕಾರ್ಗಳು ಬರುತ್ತೆ. ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿಗೆ ಬರ್ತಾರೆ. ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನ ಮಾರಾಟ ಮಾಡ್ತಾರೆ, ಖರೀದಿ ಮಾಡ್ತಾರೆ. ಇಂಡಿಯನ್ ಹಳ್ಳಿಕಾರ್ ಆಯ್ತು. ಸಂತೆಯ ಭಾಗ ಆಗ್ತಾರೆ ಗಣಸಿ. ಅಲ್ಲ, ಬೇರೆ ಬೇರೆ ಏನು ಹೇಳ್ರಿ. 170 ಅಂತಿದ್ರು ನೋಡಿ. 170, 1,70,000. ಯಾವ ಯಜಮಾನ್ರೆ? ನಾವು ನವಲಗುಂದ. ಯಾವ ತಾಲೂಕು ರೀ? ಅಣ್ಣಿಗೇರಿ ತಾಲೂಕು. ಧಾರವಾಡ ಹತ್ರ. ನವಲಗುಂದ, ನರಗುಂದ. ಏನ್ ತಗೊಳಕ್ ಬಂದ್ರಿ? ತಗೊಳಕ್ ಬಂದ್ರ? ಇನ್ನೂ ಸೆಲೆಕ್ಷನ್ ಆಗಿಲ್ಲ. ಆಗವೆ ತಗೊಂಡ್ರಿ? ಎಷ್ಟು ತಗೊಂಡ್ರಿ? 150 ತಗೊಂಡ್ರಿ? ಹೌದಾ? ಒಂದ್ ಜೊತೆ ತಗೊಂಡಿದ್ದೀರ ಹಂಗಾರೆ? ಬೇಸಾಯಕ್ಕ? ನೀವೇನು ವ್ಯಾಪಾರ ಮಾಡಲ್ವಲ್ಲ? ಏನಿಲ್ಲ, ವ್ಯಾಪಾರ ಅಲ್ಲ. ರೈತರ್ರಿ, ಹೊಲ ಹೌದು, ಬೇಸಾಯ ಮಾಡ್ತಲ್ಲ. ಸುಮಾರು ಜನ ಬರ್ತಾರೆ ಆ ಕಡೆ ಎಲ್ಲ. ಕಲ್ಗಟ್ಟಿಗೆ, ಧಾರವಾಡ, ಹುಬ್ಬಳ್ಳಿ ಆ ಕಡೆ ಎಲ್ಲ ಬರ್ತಾರೆ. ಹಂಗಾರೆ ಬೆಳಿಗ್ಗೆನೆ ಬಂದಿದ್ದೀರಾ? ಬೆಳಗ್ಗೆ ಬಂದವ್ರಿ ಟ್ರೈನಿಗೆ. ಹೌದಾ? ಮುಂಚೆ ಬರ್ತಿದ್ರ ಅಲ್ಲಿಗೆ? ಹೌದ್ರಿ. ಜಾಗ ನೋಡಿದ್ರಾ? ನೋಡಿದ್ವಿ. ಹೆಂಗ್ ಬರ್ತೀರಾ ನೀವು? ರೂಟ್ ಹೆಂಗ್ ಬರ್ತೀರಾ? ಇದು ಹುಬ್ಬಳ್ಳಿಗ್ರಿ. ಹುಬ್ಬಳ್ಳಿ ಬಂದ ಟ್ರೈನ್ ಹತ್ತದ್ರಿ ಅರಸೀಕೆರೆಗೆ. ಅರಸೀಕೆರೆಗೆ ಸಿಗುತ್ತೆ ಬಿಡಿ. ಅರಸೀಕೆರೆಯಿಂದ ಸುಮಾರು ಬಸ್ಗಳು ಸಿಗ್ತವೆ ಇಲ್ಲಿ. ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್. ಫೋನ್ ನಂಬರ್ ಇದೆಯಾ? ಫೋನ್ ನಂಬರ್ ಐತ್ರಿ, ಅದು ನಮ್ಗೆ ಬಾಯಿಲ್ ಗೊತ್ತಿಲ್ಲ. ಆಗ್ಲಿ, ಒಳ್ಳೇದಾಗ್ಲಿ. ಇಲ್ಲಿ ತಗೊಂಡೋಗಿ. ಇಲ್ಲಿನ ದನಕರುಗಳು ಸ್ವಲ್ಪ ಚೆನ್ನಾಗಿರ್ತವೆ, ಗಟ್ಟಿ ಮುಟ್ಟಾಗಿರ್ತವೆ, ವ್ಯವಸಾಯಕ್ಕೆ ಯೋಗ್ಯವಾಗಿರ್ತವೆ ಅಲ್ವಾ? ಅವರವೇ ಇದು ಅವರವು. ಹೀಗಾಗಿ ಒಳ್ಳೆ ಗಟ್ಟಿ ಮುಟ್ಟಾಗಿರ್ತವೆ, ವ್ಯವಸಾಯಕ್ಕೆ ತುಂಬಾ. ಅದೇ ಏನು ಮಾಡಕ್ಕಾಗಲ್ಲ. ಕಾಲ ಬದಲಾವಣೆ ಅಂದಕ್ಕೆ ಎಲ್ಲ ಬದಲಾವಣೆ ಆಗ್ತಾ ಇರುತ್ತೆ ಅಲ್ವಾ? ಹೆಂಗ ಬಂದಿದ್ರಲ್ಲ ಅಲ್ಲಿಂದ? ನರಗುಂದಿಂದ ನೆನೆ ರಾತ್ರಿ ಬಿಟ್ಟಿದ್ರಿ ನೀವು? ರಾತ್ರಿ 8 ಗಂಟೆ ಅಂದ್ರೆ ಟ್ರೈನ್ ಹತ್ತೇವ್ರಿ. ಹುಬ್ಳಿಗೆ ಬಂದಿದ್ದೀರಾ? ಹ್ಞೂ. ಯಾವ್ದು ಹುಬ್ಳಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಇದೆಯಲ್ಲ, ಯಾವ್ದೋ ಒಂದು? ಅದೇ ಈ ಕಡೆಯಿಂದ ಬರೋದಲ್ವಾ? 8 ಗಂಟೆ ಒಂದು ಗಾಡಿ ಇದೆ. ಕರೆಕ್ಟ್.